ಸೊ ಗೈಸ್ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಎದುರಿದೆ ಸ್ಪೀಡ್ 400 ಅಂದರೆ ಇದು ಸ್ಪೀಡ್ T4 ಅಂತ. ಸೊ ರೀಸೆಂಟ್ಲಿ ಅಪ್ಡೇಟ್ ಆಗಿರೋದು ನಿಮ್ಗೆ ಗೊತ್ತಿರುತ್ತೆ. ನಾರ್ಮಲಿ ಸ್ಪೀಡ್ 400 ಬರ್ತಾ ಇದ್ದಿತ್ತು, ಇದು ಸ್ಪೀಡ್ T4 ಅಂದರೆ ಸ್ಪೀಡ್ T400. ಸೊ ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಸ್ಪೀಡಿಗೆ ಕಂಪೇರ್ ಮಾಡಿದರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಸೊ ಫಸ್ಟ್ ಬಂದ್ಬಿಟ್ಟು ಫ್ರಂಟ್ ಲುಕ್ಕಿಂದ ನಾನು ಮಾತಾಡ್ತೀನಿ. ಫ್ರಂಟಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ಥರ ಒಂದು ಹೆಡ್ಲೈಟ್ ಸಿಗುತ್ತೆ. ಟೋಟಲಿ LED ಸೆಟಪ್ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು LED ಸೆಟಪ್. ಸೈಡಲ್ಲಿ ನಿಮಗೆ ಇಂಡಿಕೇಟರ್ಸ್ ಬರುತ್ತೆ ವಿತ್ ಹೆಜಾರ್ಡ್ ಆಪ್ಷನ್ ಜೊತೆ ಇದು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು ಹೆಜಾರ್ಡ್ ಆಪ್ಷನ್. ಕೆಳಗಡೆ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಈ ಥರ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಮಡ್ಗಾರ್ಡ್ ನೋಡ್ಲಿಕ್ಕೆ ಸಿಗುತ್ತೆ. ಈ ಕಡೆ ಬಂದರೆ ಟೈರ್ ಸೈಜ್, ಇವಾಗ ಇದರಲ್ಲಿ ನಾವು ಮಾತಾಡೋದ್ರೆ MRF ಇದು ಟೈರ್ ಇದೆ, 17 ಇಂಚಿದು ಟೈರ್ ಇದೆ ಇಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಡಿಸ್ಕ್ ನಿಮಗೆ ಡುಯಲ್ ಚಾನಲ್ ABS ಆಪ್ಷನ್ ಬರುತ್ತೆ ಇಲ್ಲಿ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಡಿಸ್ಕ್ ಆಪ್ಷನ್ ಇದೆ ಆ್ಯಂಡ್ ಇಲ್ಲಿ ABS ಆಪ್ಷನ್ ಕೂಡ ಇದೆ. ನಾರ್ಮಲಿ ನಿಮಗೆ ಬ್ಲ್ಯಾಕ್ ಅಲಾಯ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇದು ಬಂದುಬಿಟ್ಟು ಲಿಕ್ವಿಡ್ ಕೂಲ್ ಆಗಿರೋದ್ರಿಂದ ಇಲ್ಲಿ ನೀವು ನೋಡ್ಬೋದು ರೇಡಿಯೇಟ್ರು. ಇಲ್ಲಿ ನಿಮಗೆ ಕೆಳಗಡೆ ಇದರದ್ದು ರೇಡಿಯೇಟ್ರು ಅಂದರೆ ಇದರದ್ದು ಕೂಲೆಂಟ್ ಸಿಸ್ಟಮ್ ಬರುತ್ತಲ್ಲ, ಅದು ಕೆಳಗಡೆ ಬರುತ್ತೆ. ನಾರ್ಮಲ್ ಬೈಕ್ಸಲ್ಲಿ ಎಲ್ಲ ಸೈಡಲ್ಲಿ ಇರುತ್ತೆ ಅಥವಾ ಮೇಲೆ ಇರುತ್ತೆ, ಇದರಲ್ಲಿ ನಿಮಗೆ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಎಕ್ಸಾಸ್ಟ್ ನೀವು ನೋಡ್ಬೋದು, ಸ್ಟೀಲಲ್ಲಿ ಸ್ವಲ್ಪ ಎಕ್ಸಾಸ್ಟ್ ನೋಡ್ಕೊಟ್ಟಿದ್ದಾರೆ. ಸೊ ಓಕೆ, 400cc ಇಂಜಿನ್ ಇದು. ಸೇಮ್ ಇದು ಆ್ಯಕ್ಚುಲಿ ಬಜಾಜ್ ಅವರೇ ಇದನ್ನು ಬಿಲ್ಡ್ ಮಾಡ್ತಿರೋದು ಇಂಡಿಯಾದಲ್ಲಿ. ಸೊ 400cc ಇಂಜಿನು ಇದು ಅರೌಂಡ್ 31 bhp ಹಾಗೂ 36 Nm ಇದು ಪವರನ್ನು ಜನರೇಟ್ ಮಾಡುತ್ತೆ. ಇದರಲ್ಲಿ ನಿಮಗೆ ಟಾರ್ಕು ಚೆನ್ನಾಗಿ ಸಿಗುತ್ತೆ, ಪವರು ಚೆನ್ನಾಗಿ ಸಿಗುತ್ತೆ 400cc ಆಗಿರೋದ್ರಿಂದ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಸ್ಪೀಡ್ T4 ಇದು ನಿಮಗೆ ಇಲ್ಲಿ ಬ್ಯಾಡ್ಜಿಂಗ್ ನೋಡ್ಲಿಕ್ಕೆ ಸಿಗುತ್ತೆ. ಇಂಜಿನ್ ತುಂಬಾ ಒಂದು ಬಲ್ಕಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಟ್ರಯಂಫ್ ಸೈಡಿಂದ ಇವಾಗ ಇದು ಬರ್ತಾ ಇರೋದು. ನಾರ್ಮಲ್ ಬೈಕ್ಸಲ್ಲಿ ನೀವು ಮತ್ತೊಂದು ಅಬ್ಸರ್ವ್ ಮಾಡಿರ್ತೀರಾ, ಚೈನ್ಸ್ ಪಾಕೆಟ್ ಬಂದುಬಿಟ್ಟು ಲೆಫ್ಟ್ ಸೈಡಲ್ಲಿ ಇರುತ್ತೆ. ಇದರಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಚೈನ್ಸ್ ಪಾಕೆಟ್ ಇದೆ. ಸೊ ಇದು ಒಂದು ತುಂಬ ಯುನೀಕ್ ನಾವು ಹೇಳ್ಬೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನೀವು ಬ್ಯಾಕ್ ಸೈಡಲ್ಲಿ ಟೈಲೈಟ್ ನೋಡ್ಬೋದು. ಹೆಜಾರ್ಡ್ ಆಪ್ಷನ್ ನಾನು ಹೇಳಿದ್ದೀನಿ ಮೊದಲೇ. ಇಂಡಿಕೇಟರ್ಸ್ ಟೋಟಲಿ LED ಅಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಟ್ರಯಂಫ್ ಇದು ಬ್ಯಾಡ್ಜಿಂಗ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಬ್ಯಾಕಿಂದ ಈ ಥರ ಒಂದು ಟೋಟಲ್ ಲುಕ್ ನೋಡ್ಲಿಕ್ಕೆ ಸಿಗುತ್ತೆ. ಪಿಲಿಯನಿಗೂ ತುಂಬ ಕಂಫರ್ಟಬಲ್ ಆಗಿದೆ. ಇಲ್ಲಿ ನಿಮಗೆ ಫುಟ್ ರೆಸ್ಟ್ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಸಾರಿ ಗಾರ್ಡು ನೋಡ್ಲಿಕ್ಕೆ ಸಿಗುತ್ತೆ ತುಂಬ ಸೇಫ್ಟಿಗೋಸ್ಕರ. ಇಲ್ಲಿ ನೋಡ್ಬೋದು ಬೈಬ್ರೆ ಬ್ರೇಕಿಂಗ್ ಬಗ್ಗೆ ನಿಮಗೆಲ್ಲ ನಾರ್ಮಲಿ ಗೊತ್ತಿರುತ್ತೆ. ಸೊ ಇದು ಡುಯಲ್ ಚಾನಲ್ ABS ಇಲ್ಲಿ ನೋಡ್ಬೋದು. ಸೇಮ್ ಬ್ಯಾಕ್ ಟೈರ್ ಕೂಡ ನಿಮಗೆ ನಾರ್ಮಲಿ MRF ಇದೆ, 17 ಇಂಚ್ ಇದು ನೋಡ್ಲಿಕ್ಕೆ ಸಿಗುತ್ತೆ. ಎಕ್ಸಾಸ್ಟ್ ನೋಟ್ ಬಂದ್ಬಿಟ್ಟು ಇದರದ್ದು. ಸೊ ಎಕ್ಸಾಸ್ಟ್ ನೋಟ್ ಬಗ್ಗೆ ನಾವು ಮಾತಾಡೋದಾದ್ರೆ ಎಕ್ಸಾಸ್ಟ್ ನೋಟ್ ನೀವು ಕೇಳ್ಬೋದು. ಸೊ ತುಂಬಾ ಒಂದು ಎಕ್ಸಾಸ್ಟ್ ನೋಟ್ ಒಂದು ಈ ಥರ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಗಾಡಿ ಲುಕ್ ಅಂತೂ ಕ್ರೇಜಿ ಆಗಿದೆ. ನಾರ್ಮಲಿ ಇದು ಒಂದು 400cc ಗಾಡಿ ಅಂತ ಸಡನ್ ಆಗಿ ನೋಡಿದರೆ ನಿಮ್ಗೆ ಗೊತ್ತೇ ಆಗಲ್ಲ. ಮತ್ತೊಂದು ಏನಂದರೆ ಟ್ರಯಂಪ್ ಗಾಡಿ ಹೆಚ್ಚು ಸೇಲ್ ಆಗ್ತಿರೋದೇ ರೀಸನ್ ಟ್ರಯಂಪ್ ಅಂತ ಇರೋ ಕಂಪನಿ. ಆ ರೀಸನಿಗೆ ಇವಾಗ ಮೇಲ್ಗಡೆ ನಾವು ಕೂತ್ಕೊಂಡು ಇದ್ರ ಬಗ್ಗೆ ಮಾತಾಡೋದ್ರೆ ಮೇಲಿಂದ ಇಲ್ಲಿ ನೀವು ನೋಡ್ಬೋದು ಹ್ಯಾಂಡಲ್ ನಿಮಗೆ ಟೋಟಲಿ ಈ ಥರ ಒಂದು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಟೋಟಲಿ ಬ್ಲ್ಯಾಕಲ್ಲಿ ನಿಮಗೆ ಹ್ಯಾಂಡಲ್ ಬರುತ್ತೆ. ಸೊ ಇದರದ್ದು ಡಿಸ್ಪ್ಲೇದು ಕಂಟ್ರೋಲ್ಸ್ ಎಲ್ಲ ನೀವು ಇಲ್ಲಿಂದ ನೋಡ್ಬೋದು. ಐ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ನಾರ್ಮಲಿ ಹೆಡ್ಲೈಟ್ ಸ್ವಿಚಸ್ ಬರುತ್ತೆ. ಇಲ್ಲಿ ನಿಮಗೆ ನಾರ್ಮಲಿ ಹೆಜಾರ್ಡ್ ಆನ್ ಆಫ್ ಆಪ್ಷನ್ ಬರುತ್ತೆ. ಇಂಜಿನ್ ಕಿಲ್ ಸ್ವಿಚ್ ಇಲ್ಲಿ ಬರುತ್ತೆ. ಡಿಸ್ಪ್ಲೇ ನೋಡ್ಬೋದು ಈ ಥರ ನಿಮಗೆ ತುಂಬ ರೆಟ್ರೋ ಲುಕಿಂಗ್ ಮತ್ತು ಡಿಜಿಟಲ್ ಎರಡು ಆಪ್ಷನ್ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಕಿಲೋಮೀಟರ್ ಗಟ್ಟಲೆ ಐತೆ. ಸೊ ಕಂಫರ್ಟ್ ಅಂತೂ ಫುಲ್ ನೆಕ್ಸ್ಟ್ ಲೆವೆಲ್ ಆಗಿದೆ. 13 ಲೀಟರ್ ಇದು ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಮೈಲೇಜ್ ಬಂದ್ಬಿಟ್ಟು ಕಂಪನಿ ನಿಮಗೆ ಅರೌಂಡ್ 32 ಅಂತ ಕ್ಲೇಮ್ ಮಾಡುತ್ತೆ. ಬಟ್ ಅರೌಂಡ್ ನಿಮಗೆ ರೋಡ್ಸ್ ನಿಮಗೆ ನಾರ್ಮಲಿ ನೀವು ರೈಡ್ ಮಾಡೋತ್ತಿಗೆ 35 ಇಂದ 38ವರೆಗೆ ನಿಮಗೆ ನಾರ್ಮಲಿ ಮೈಲೇಜ್ ಬರುತ್ತೆ. ಸೊ ಇವಾಗ ಒಂದು ಚಿಕ್ಕ ರೈಡ್ ಮಾಡಿ ಇದ್ರದ್ದು ಬಗ್ಗೆ ಹೇಳೋಣ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಸೊ ಓಕೆ, ಇವಾಗ ಒಂದು ಚಿಕ್ಕ ರೈಡ್ ಮಾಡೋಣ. ಸೊ ಇನಿಷಿಯಲ್ ಪಿಕಪ್ ಬಂದುಬಿಟ್ಟು ನಿಮಗೆ ನಾರ್ಮಲಿ ಇನಿಷಿಯಲ್ ಪಿಕಪ್ ಸಿಗುತ್ತೆ. 400cc ನಾವು ತುಂಬ ಈ ಒಂದು ಪಿಕಪ್ಪನ್ನು ಮಾಡ್ಬೋದು. ಸೊ ಓಕೆ, ಸೌಂಡ್ ಮತ್ತು ಪಿಕಪ್ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ. ಇನಿಷಿಯಲ್ ಪಿಕಪ್ ಅಂತೂ ಸೂಪರ್ ಆಗಿದೆ. 400cc ಮತ್ತು 30 bhp ನಿಮ್ಗೆ ಇದರಲ್ಲಿ ಸಿಗುತ್ತೆ. 36 Nm ಇದು ಟಾರ್ಕ್ ಬರುತ್ತೆ. 31 bhp ಸಿಗುತ್ತೆ. ಆ್ಯಕ್ಚುಲಿ 30 ಅಲ್ಲ, ನಾನು 30 ಹೇಳ್ತಾ ಇದ್ದೀನಿ. ಸಡನ್ ಆಗಿ ನೋಡಿದರೆ ಟ್ರಯಂಪ್ ಅಂತ ಗಾಡಿ ಯಾರು ಹೇಳಲ್ಲ. ಯಾರಿಗೆ ಗಾಡಿ ಬಗ್ಗೆ ಎಷ್ಟು ಗೊತ್ತಿರಲ್ಲ ಅವ್ರು ನಾರ್ಮಲ್ ಏನಂತಾರೆ ಅಂದರೆ ಬುಲೆಟ್ ಅಂತಾರೆ ಇದನ್ನು. ಸೊ ಆ ಗಾಡಿಗೆಲ್ಲ ಇಂಥ ಒಂದು ಗಾಡಿಯನ್ನು ಕಂಪೇರ್ ಮಾಡಿಬಿಡ್ತಾರೆ ಜನರು. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಸಿಟ್ಟಿಂಗ್ ಪೊಸಿಷನ್ ತುಂಬ ಚೆನ್ನಾಗಿದೆ. ಬ್ರೇಕಿಂಗು ತುಂಬ ಚೆನ್ನಾಗಿದೆ. ಡುಯಲ್ ಚಾನಲ್ ABS ಇರೋದ್ರಿಂದ ಇದು ಹೈವೇಗೋಸ್ಕರ ಮಾಡಿರುವಂಥ ಒಂದು ಪರ್ಫೆಕ್ಟ್ ಮೆಷಿನ್ ಅಂತ ನಾವು ಹೇಳ್ಬೋದು. ಆ್ಯಕ್ಚುಲಿ ಬಜಾಜ್ ಅವರು ಇದನ್ನು ಬಿಲ್ಡ್ ಮಾಡಿ ಇಂಡಿಯಾದಲ್ಲಿ ಇವಾಗ ಟ್ರಯಂಫ್ ಅವ್ರು ಮಾಡ್ತಾ ಇದ್ದಾರೆ.
ವಿಸಿಬಿಲಿಟಿಯು ಫ್ರಂಟ್ ಆಗಿರ್ಬೋದು ಅಥವಾ ನಾವು ಈ ಮಿರರ್ಸ್ ಇದು ವಿಸಿಬಿಲಿಟಿ ನಿಮಗೆ ಸ್ಪೀಡಲ್ಲಿ ಏನಂದರೆ ನಿಮಗೆ ಇಲ್ಲಿ ಮಿರರ್ ಸಿಗುತ್ತೆ. ಇದು ನಿಮಗೆ T ಆಗಿರೋದ್ರಿಂದ T4 ಆಗಿರೋದ್ರಿಂದ ನಿಮಗೆ ಮಿರರ್ ಇಲ್ಲಿ ಸ್ವಲ್ಪ ನಾರ್ಮಲಿ ಯಾವ ಬೈಕ್ಸಲ್ಲೆಲ್ಲ ಹೇಗೆ ಸಿಗುತ್ತೆ ಅಂತ ಮಿರರ್ ಸಿಗುತ್ತೆ. ಬಟ್ 400cc ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಶ್ರಿ ಹೇಳವ್ರೆ. ತುಂಬಾ ಚೆನ್ನಾಗಿದೆ. ಬ್ರೇಕಿಂಗ್ ಮೈನ್ ಬ್ರೇಕಿಂಗ್ ಗುರು, ಒಂದು ವೆಹಿಕಲ್ ಅಲ್ಲಿ ಬ್ರೇಕಿಂಗು, ಇನಿಷಿಯಲ್ ಪಿಕಪ್ ನೋಡ್ಬೋದು. ಆಲ್ ಆಫ್ ಸಡನ್ ಇದ್ರದ್ದು ಪಿಕಪ್ ನಿಮ್ಗೆ ನೋಡ್ಲಿಕ್ಕೆ ಸಿಕ್ಬಿಡುತ್ತೆ. ಫೀಲ್ಡ್ ಅಲ್ಲಿ ಎನ್ಫೀಲ್ಡ್ ಅಲ್ಲ, ಆವಾಗಲೇ ಲೈಫ್ ರಾಯಲ್ ಆಗಿರುತ್ತೆ ಅಂತ ಹೇಳಿದ್ರು. ಮೈನ್ ಅಂದ್ರೆ ಕಂಫರ್ಟ್, ಸಿಟ್ಟಿಂಗ್ ಪೊಸಿಷನ್. ಇದು ಲಾಂಗ್ ರೈಡ್ಸಿಗೆಲ್ಲ ತುಂಬಾನೇ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಸೊ ಲಾಂಗ್ ರೈಡ್ಸ್ ಆಗಿರ್ಬೋದು, ಸಿಟಿಗೋಸ್ಕರ ಸ್ವಲ್ಪ ನೀವು ಇದನ್ನು ಮ್ಯಾನೇಜ್ ಮಾಡಬೇಕು, ಯಾಕಂದ್ರೆ ತುಂಬಾ ಹೀಟ್ ಆಗುತ್ತೆ ಗಾಡಿ. ಇವಾಗಲೇ ಆಲ್ರೆಡಿ ಇಲ್ಲಿಂದ ಫುಲ್ ನನಗೆ ಫೀಲ್ ಆಗ್ತಿದೆ. ನಾರ್ಮಲಿ ಹೀಟ್ ಇಲ್ಲಿಂದ ಬರ್ತಾ ಇದೆ ಅಲ್ಲ, ಸೊ ಅದು ನನಗೆ ಫೀಲ್ ಆಗ್ತಿದೆ. ಇನ್ನು ಏನೋ ಬೇಕಣ. ಅದು ಆಫ್ ರೋಡ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಈ ಗಾಡಿಯಲ್ಲಿ. ನಾರ್ಮಲಿ ನೀವು ರೈಡ್ಸ್ ಮಾಡ್ತೀರಾ ಅಂತ ಚಿಕ್ಕ ಚಿಕ್ಕ ಆಫ್ ರೋಡ್ಸ್ ಎಲ್ಲ ಓಕೆ, ಬಟ್ ಆ ರೇಂಜಿದ ಆಫ್ ರೋಡಿಗೆಲ್ಲ ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡೋದೇ ಬೇಡ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕೂಲೆಂಟ್ ಬಾಕ್ಸ್ ಇದು ಗಾರ್ಡ್ ಆಗಿರ್ಬೋದು ಎಲ್ಲ ಕೊಟ್ಟಿದ್ದಾರೆ, ಬಟ್ ಆ ರೇಂಜಿದ ಒಂದು ಕ್ವಾಲಿಟಿ ಇಲ್ಲ. ನೀವು ಅದನ್ನು ಕೊಟ್ಟಿದ್ದಾರೆ ಅಂತ ಇದನ್ನು ಆಫ್ ರೋಡಿಗೆಲ್ಲ ಹೊತ್ತಕ್ಕೆ ಹೋಗಬೇಡಿ. ಎಕ್ಸಾಸ್ಟ್ ಗುರು ಸಖತ್ತಾಗಿದೆ ಇದ್ರದ್ದು. ಎಕ್ಸಾಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಎಕ್ಸಾಸ್ಟ್ ಸೌಂಡ್ ಕ್ರೇಜಿ ಆಗಿದೆ. ಓವರ್ಟೇಕ್ಸಿಗೆಲ್ಲ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. 400cc ಅಂದ್ರೆ ನಾರ್ಮಲಿ ನಿಮ್ಗೆ ಇಂಡಿಯಾದಾಗಂತೂ ಒಂದು ತುಂಬಾ ಹೈಯರ್ CC ಅಂತ ಹೇಳ್ಬೋದು ನಾವು. ಇವನ್ ಆಕ್ಚುಲಿ ಟ್ರಯಂಫ್ ಅವ್ರು ಲಾಂಚ್ ಮಾಡಿರೋದು ರಾಯಲ್ ಎನ್ಫೀಲ್ಡ್ ಅಂತ ಗಾಡಿಗಳಿಗೆ ಕಾಂಪಿಟೇಷನ್ ಕೊಡೋಕ್ಕೆ. ಬಟ್ ಇದು ಕಾಂಪಿಟೇಷನ್ ಕೊಡ್ತಾ ಇರೋದು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಕ್ಲಾಸಿಕ್ 350 ಅಲ್ಲ. ನಾರ್ಮಲಿ ರಾಯಲ್ ಎನ್ಫೀಲ್ಡ್ ಅವ್ರದ್ದು 650cc ಯಾವ ಗಾಡಿ ಬರುತ್ತೆ ಅದಕ್ಕೆಲ್ಲ ಇದು ಕಾಂಪಿಟೇಷನ್ ಕೊಡುತ್ತೆ ಡೈರೆಕ್ಟ್. ಲುಕ್ ವೈಸ್ ನಿಮ್ಗೆ ತುಂಬಾ ಬಲ್ಕಿ ಆಗಿದೆ. ಮತ್ತೊಂದು ಹೈಯೆಸ್ಟ್ ಸೇಲಿಂಗ್ ಯಾವ ರೀಸನ್ಗೆ ಆಗ್ತಾ ಇದೆ ಅಂದ್ರೆ ಇದು ಟ್ರಯಂಫ್. ಸೊ ಟ್ರಯಂಫ್ ಅಂತ ಬಂದ್ಮೇಲೆ ಜನರ ತಲೆಗೆ ಫಸ್ಟ್ ಬರ್ತಾ ಇದ್ದಿದ್ದು ಏನಂದ್ರೆ ಕಾಸ್ಟ್ಲಿ ಗಾಡಿಗಳು. ಬಟ್ ಇಂಡಿಯಾದಲ್ಲಿ ಇವಾಗ ಟ್ರಯಂಫ್ ಅವರು ತುಂಬಾ ಒಂದು ಬಜೆಟ್ ಫ್ರೆಂಡ್ಲಿ ಗಾಡಿಗಳನ್ನು ಮಾಡ್ತಾ ಇದ್ದಾರೆ. 400cc ಅಲ್ಲಂತೂ ಅವರು ಹೈಯೆಸ್ಟ್ ಸೇಲ್ ಆಗ್ತಾ ಇದೆ ಇವ್ರದ್ದು ಗಾಡಿಗಳು ಇವಾಗ. ಅದಕ್ಕೋಸ್ಕರ ಅಂತೂ ನೀವು ಸ್ವಲ್ಪ ಮ್ಯಾನೇಜ್ ಮಾಡಲೇಬೇಕು, ಯಾಕಂದ್ರೆ ಸಿಟಿಗೋಸ್ಕರ ಇದು ಪರ್ಫೆಕ್ಟ್ ಅಲ್ಲ ಅಂತೀನಿ ನಾನು. ರೈಡ್ ಮಾಡ್ಬೋದು, ಬಟ್ ಸಿಟಿಯಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಮೈಲೇಜು ತುಂಬ ಕಮ್ಮಿ ಸಿಗುತ್ತೆ. ನಿಮ್ಗೆ ಅರೌಂಡ್ 25 ಬರುತ್ತೆ ಮೈಲೇಜ್ ಸಿಟಿಯಲ್ಲಿ ನೀವು ಎಷ್ಟೇ ಮ್ಯಾನೇಜ್ ಮಾಡ್ಕೊಂಡು ಓಡಾಡಿದ್ರು. ಸೊ ಹೈವೇಗೋಸ್ಕರ ಬೆಸ್ಟ್. ಹೈವೇಲಿ ನಿಮ್ಗೆ ಇದು ಪಕ್ಕ ಏನಲ್ದಿದ್ರು 30 ಅಂತೂ ಮೈಲೇಜ್ ಬಂದೇ ಬರುತ್ತೆ ಹೈವೇಗೋಸ್ಕರ. ಸಿಟಿ ಪೊಸಿಷನ್ ಚೆನ್ನಾಗಿದೆ. 806 mm ಇದು ಸೀಟ್ ಹೈಟ್ ಬರುತ್ತೆ. ಹಾಗೂ ಗಾಡಿ ವೇಟ್ ಬಂದ್ಬಿಟ್ಟು 180 kg ಇದೆ. ಸೊ ಈಸಿಲಿ ನೀವು ಇದನ್ನು ಎಲ್ಲಿ ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದು. ಸೊ ತುಂಬಾನೇ ಒಂದು ಈಸಿಲಿ ನೀವು ಇದನ್ನು ಕಂಟ್ರೋಲ್ ಕೂಡ ಮಾಡ್ಬೋದು. ಸೊ ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಷ್ಟೇ.